ಹಾಯ್ ಮಾಡಿ. ಹಾಯ್. ಕಳ್ಸಕ್ಕಲ್ಲ ಅದು, ಅದೇ ಕಳ್ಸದ ಕೆಳಗೆ ಇಡೋಕ್ಕೆ. ಟೈಮು 12 ಗಂಟೆ ಆಗಕ್ಕೆ ಬಂತು. ಹಾಕಲ್ಲೇನೆ ಇದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಬಿಂದುರೋಷನ್ ಯೂಟ್ಯೂಬ್ ಚಾನಲ್. ಸರಿ ಆಯ್ತಿಲ್ಲ ಗೊತ್ತಾ? ಇದೇನು ಕಾಣೋದಿಲ್ಲಲ್ವಾ? ನೋಡು ಸ್ಟ್ರೈಟ್ ಊಟ ಅಂತ. ಊಟ ಬಾ. ನೋಡಿ, ಫಸ್ಟ್ ಟೈಮ್ ನಾವು ಡಬಲ್ ಲೇಯರ್ ಟ್ರೈ ಮಾಡಿದ್ದೀವಿ. ಕಾಣ್ತಾನೆ ಇಲ್ಲ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಲ್ವಾ? ಯಾವಾಗಲೂ ಹಿಂಗೆ ಸಿಂಗಲ್ ಲೇಯರ್ ಬಿಡ್ತಿದ್ವಿ, ಡಬಲ್ ಲೇಯರ್ ಮಾಡಿದ್ವಿ. ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ ಅಲ್ವಾ? ನಾವು ವರಲಕ್ಷ್ಮಿ ಹಬ್ಬ 4 ವರ್ಷದಿಂದ ಮಾಡ್ಕೊಬಂದಿದ್ದೀವಿ. ಇದು 5ನೇ ವರ್ಷ. 1 ವರ್ಷನೂ ಮಿಸ್ ಆಗಿಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ಕೊಬಂದಿದ್ದೀವಿ. ಪ್ರತಿ ವರ್ಷವೂ ಶಿವರಾತ್ರಿಗೆ ಜಾಗರಣೆ ಮಾಡ್ತೀವೋ ಇಲ್ವೋ, ವರಲಕ್ಷ್ಮಿ ಹಬ್ಬಕ್ಕೆ ಜಾಗರಣೆ ಮಾಡ್ತೀವಿ. ರಾತ್ರಿ ಇಡೀ ಮಲಗಲ್ಲ, ಬರೀ ಹಿಂಗೆ ಕೆಲಸಗಳು ಮಾಡಿಕೊಂಡು ರೆಡಿ ಮಾಡೋದು ಅಷ್ಟೇ. ಇಷ್ಟ ಆಗುಂಟು ಅದೇ ಮುಖ. ಅಯ್ಯೋ ಇವನೊಬ್ಬ ಇದಲ್ಲ ಅನ್ನಲ್ಲ ಅವನು. ಯಾರಿಗಾರು ಬೇಕಿದ್ರೆ ಕಮೆಂಟ್ ಮಾಡಿ ಕೊಟ್ಟು ಕಳಿಸ್ತೀವಿ. ಹೆಂಗೆ ಆಡ್ತಾನೆ, ಅದೇ ಮುಖ ಥರ ಕಾಣಿಸ್ತುಂಟು. ಹಿಂದೆ ಬ್ಯಾಕ್ ಡ್ರಾಪು ಅದೇ ಮುಖ ಥರ ಕಾಣಿಸ್ತುಂಟು. ಎಷ್ಟಾಯಿತು ಟೈಮು? 12:15. ಇನ್ನೆಷ್ಟೊತ್ತಾಗುತ್ತೆ ನೋಡೋಣ. ನಿದ್ದೆ ಬೇರೆ ಬರ್ತಿಂಟು ಗೈಸ್, ಅದಕ್ಕೆ ಇವಾಗ ಹೋಗಿ ಸ್ನಾನ ಮಾಡ್ತೀನಿ. ಇದು ಸ್ನಾನ ಎಲ್ಲ ಆದಮೇಲೆ ನಾವು ಕಳಶ ಎಲ್ಲ ಇಡ್ತೀವಿ, ಹೂವೆಲ್ಲ ಹಾಕಬೇಕು ಇನ್ನು. ಸೊ ಅಷ್ಟೇ ಪ್ರಿಪ್ರೇಷನ್ ಬಾಗ್. ಗೈಸ್, ನಾನು ಬಿಡಿಸಿರೋ ರಂಗೋಲಿ ನೋಡಿ ಗೈಸ್, ಏನು ಚೆನ್ನಾಗುಂಟಲ್ಲ. ನನಗೆ ರಂಗೋಲಿ ಬಿಡ್ಸೋಕ್ಕೆ ಬರುತ್ತೆ. ರಂಗೋಲಿ ಬಿಡಿಸ್ದೆ ಸುಮಾರು ದಿನ ಹೆಂಗಿತ್ತು. ಇದನ್ನು ಬಿಡ್ಸೋಕ್ಕೆ ಹೋಗಿ 2 ಸಲ ತಪ್ಪು ಮಾಡಿ ಮತ್ತೆ ಇದನ್ನು ಬಿಡಿಸಿರೋದು. ಸುಮಾರು ದಿನ ಆಗಿತ್ತಲ್ಲ, ಅಭ್ಯಾಸ ಹೋಗುಂಟು. ಬಳೆ ಪೂಜೆ
ಪೂಜೆ ಎಲ್ಲ ಆದ್ಮೇಲೆ ಬಳೆ ಹಾಕತ್ತವ್ರೆ. ಮತ್ತೆ ಹೇಳೋದು ಏನು ಮಾಡಲಿ, ನೀನು ಅದೇನು ನನಗೇನು ಗೊತ್ತು, ನಾನು ಅದೇ ಬಳೆ ಅನ್ಕೊಂಡೆ. ನಾವು ಬಳೆ ಹಾಕೊಂಡಿದ್ದೀವಿ, ಗಾಜಿನ ಬಳೆ. ನನಗಿಷ್ಟ ಬಳೆ, ಆದರೆ ನಾನು ಹಾಕಲ್ಲ. ಗಾಜಿನ ಬಳೆ ಇಷ್ಟು ಉಂಟು ನನ್ನ ಹತ್ರ, ಬಟ್ ಹಾಕಲ್ಲ. ಆದರೆ ತಿಳ್ಕೊಳ್ಳಿ, ಎಷ್ಟು ಇಷ್ಟ ಇರ್ಬೋದು. ನಿದ್ದೆ ಬರ್ತೈತಿ. ಕಾಫಿ ಕುಡಿಯೋಣ. ಕಾಫಿ ಬೇಕಾ? ಕಾಫಿ ಬೇಕು, ನಿದ್ದೆ ಮಾಡೋಂಗಿಲ್ಲ. ನಿದ್ದೆ ಮಾಡಲ್ಲ, ಕಾಫಿ ಬೇಕಾ? ಎಲ್ಲ ಮಲ್ಗೋರೆ, ನಾವಿಬ್ಬರೇ ಎದ್ದಿರೋದು. ಕಾಫಿ ಮಾಡೋಣ ಈಗ. ಸೌಂಡ್ ಮಾಡೋಂಗಿಲ್ಲ. ಕಾಫಿ ಮಾಡಬೇಕು. ಒಬ್ಬಿಟ್ಟಿಗೆ ಎಲ್ಲ ರೆಡಿ ಆಗೊಂಡು ದೇವರಿಗೆ ಅಂತ ಹೇಳಿ ಒಬ್ಬಿಟ್ಟು ಮಾಡಿ ತಗೊಬಂದಿದ್ರು. ಇವಾಗ ಅದೆಲ್ಲ ಮಾಡಬೇಕು. ಇವಾಗ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಫುಲ್ ಬ್ಯಾಕ್ ಪೇನ್ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಬಿಂದು ರೋಷನ್ ಯೂಟ್ಯೂಬ್ ಚಾನಲ್. ಅಲ್ಲಿ ಬರ್ತಿರೋದು ನಾನು ತಾನೆ, ಅಲ್ಲಿ ಬಟ್ ನೀವೆಂತ ಕಾಯಿ ಮಾಡ್ತಿದ್ದೀರ. ಫಸ್ಟ್ ಆ್ಯಂಡ್ ಫಾರ್ಮ್ ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಮಾಡಿ, ವಿಶ್ ಮಾಡಿ. ಹ್ಯಾಪಿ ವರಲಕ್ಷ್ಮಿ. ಕನ್ನಡದ ಬರಲ್ವಾ? ಕನ್ನಡದಲ್ಲಿ ಹೇಳಿ. ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಕರ್ನಾಟಕದ ಜನತೆಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯೂ ವರಲಕ್ಷ್ಮಿ ಸಮೃದ್ಧಿ, ಸಂಪತ್ತು, ಐಶ್ವರ್ಯ ಕೊಟ್ಟು ಕಾಪಾಡಿ. ಆಯಿತಾ? ಟೈಮು 5:15. ಇಷ್ಟು ಬೇಗ ಯಾರದ ಮನೇಲಿ ವಿಶಿಲ್ ಆಗ್ತಾ ಉಂಟು. ನಮ್ಮನೆ ಪೂಜೆ ಆಯಿತು ಗೈಸ್, ನೋಡಿ. ಬಳೆ ಎಲೆ ಅಡಿಕೆ ಎಲ್ಲ ಬನ್ನಿ. ಎಕ್ಸ್ಟ್ರಾ ಕೊಡ್ತೀವಿ. ಎರಡನ್ನೂ ಸೇರಿಸಿದ್ರೆ ಆಭರಣದಲ್ಲಿ 2% ಅಧಿಕವಾಗಿ ಸೇವ್ ಮಾಡ್ತೀರಾ. ಒಂದು ನಿಮ್ಮಲ್ಲಿ ತನ್ನಲ್ಲಿ ವೇಸ್ಟೇಜ್ ತುಂಬಾ ಕಡಿಮೆ. ಈಗ ಚಿನ್ನ ಇರೋ ರೇಟ್ಗೆ ನನ್ನ ಪರವಾಗಿ ನಿಮಗೆ ದೊಡ್ಡ ಸೇವಿಂಗ್ಸ್ ಮಾಡ್ಕೊಡ್ತೀನಿ. ಯಾಕಂದ್ರೆ ನಾನು ನಿಮ್ಮನ್ನ ನನ್ನ ಕುಟುಂಬದಲ್ಲಿ ಒಬ್ಬರನ್ನಾಗಿ ನೋಡ್ತಿದ್ದೀನಿ. ಈ ಶೇರ್ ಮಾರ್ಕೆಟಿನ ಪರಿಶೀಲಿಸಿದ ಗ್ರೂಪ್ಗಳು ಫೇಕ್ ಟಿಪ್ಸ್ ಕೊಟ್ಟು ನಿಮ್ಮ ಜೇಬನ್ನ ಖಾಲಿ ಮಾಡ್ತಾರೆ. ಏನಿವತ್ತು ಇಂಡಿಪೆಂಡೆನ್ಸ್ ಡೇ. ಲಕ್ಷ್ಮೀ ಪೂಜೆ. ಗೈಸ್, ನಮ್ಮ ಮನೇಲಿ ಇವತ್ತು ತೋರಿಸ್ತೀನಿ. ಒಬ್ಬಿಟ್ಟು, ಆಮೇಲೆ ಪಾಯಸ, ಆಮೇಲೆ ಪುಳಿಯೋಗರೆ, ಕಡಲೆಕಾಳು ಪಲ್ಯ, ಆಮೇಲೆ ಕೋಸಂಬರಿ, ಇಲ್ಲಿ ಫ್ರೂಟ್ ಸಲಾಡ್. ಇಷ್ಟುಂಟು. ಎಲ್ಲ ತಿನ್ಬಿಟ್ಟು ಸಿಗ್ತೀನಿ. ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಕೂರೋಕ್ಕಾಗ್ತಿಲ್ಲ, ನೆಲಕ್ಕಾಗ್ತಿಲ್ಲ, ಫುಲ್ಲು ಬ್ಯಾಕ್ ಪೇಯ್ನು. ಕೆಲಸ ಮಾಡಿ ಸರಿ ತಿಂಡಿ ತಿನ್ನೋಣ.
ಬನ್ನಿ. ಒಂದು ಬಿಟ್ಟೆ ಇದು ಜಾಮೂನು, ಒಂದು ಅನ್ನ, ಸಾಂಬಾರು, ಒಂದು ಇಷ್ಟುಂಟು. ದಿನಾಲು ಹಿಂಗೆ ಚೆನ್ನಾಗಿ ಊಟ ಸಿಗ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬ್ಯಾಟಿಂಗ್ ಮಾಡೋಣ ಈಗ. ಬನ್ನಿ, ಲೆಟ್ಸ್ ಗೋ. ನಾನು ಇಲ್ಲಿಗೆ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.